श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಏಕಾದಶ ಸರ್ಗದಲ್ಲಿ 1ನೇ ಶ್ಲೋಕ. ಪ್ರಚುರಾಂತರ ಪ್ರವಚನಂ ಫಣಿರಾಡುಪಶುಶ್ರುವಾಂಸ ಸನಕಾದಿಮುನಿಃ ಗಗನೇಲ್ಪದೃಷ್ಟವಪುರತ್ರ ಜನೈಸ್ವರಿತಂ ಲೀನರುಚಿರಾಪಪದಂ. ಅದರ ಭಾವಾರ್ಥ: ಕದಾಚಿತ್ ಮಧ್ವಾಚಾರ್ಯೇ ಬ್ರಹ್ಮಸೂತ್ರ ವ್ಯಾಖ್ಯಾನಂ ಕುರ್ವತಿ ಸತಿ ಶೇಷದೇವಃ ಸ ಸನಕಾದಿಮುನಿಭಿಃ ಸಹ ಆಗತ್ಯ ಅಂತರಿಕ್ಷೇ ಏವ ಸ್ಥಿತ್ವಾ ಮಧ್ಯವ್ಯಾಖ್ಯಾನಂ ಶ್ರುತ್ವಾ ಗಮನಸಮಯೇ ಭೂಮಿಷ್ಠಶ್ರೋತೃಜನೈಃ ಕಿಂಚಿತ್ ದೃಷ್ಟಃ ಸನ್ ತಕ್ಷಣೇ ಏವ ಅದೃಷ್ಟಃ ಸನ್ ಸ್ವಸ್ಥಾನಂ ಜಗಾಮ ಇತಿ ಭಾವಃ. ಅಂದ್ರೆ ಒಂದು ಸಮಯ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರ ವ್ಯಾಖ್ಯಾನವನ್ನ ಹೇಳ್ತಾ ಇದ್ದರಂತೆ ಉಡುಪಿಯಲ್ಲಿ. ಆಗ ಶೇಷದೇವರು ಸನಕಾದಿ ಮುನಿಗಳಿಂದ ಕೂಡಿ ಅಂತರಿಕ್ಷದಲ್ಲಿ ನಿಂತು ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನವನ್ನ ಕೇಳ್ತಾ ಇದ್ದರಂತೆ. ಅವರು ಇನ್ನೇನು ಹೊರಡಬೇಕು ಅಂತ ಆಯ್ತು. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಇದ್ದ ಜನರು ಏನೋ ಸ್ವಲ್ಪ ಪ್ರಕಾಶ ಕಾಣಿಸ್ತಂತೆ ಆಕಾಶದಲ್ಲಿ. ಸ್ವಲ್ಪ ಹೊತ್ತು ಕಾಣಿಸ್ತು, ತಕ್ಷಣದಲ್ಲಿ ಅದೃಷ್ಟವಾಯಿತು. ಈ ರೀತಿಯಾಗಿ ತಾವು ಬಂದು ಹೋದದ್ದನ್ನ ಸ್ವಲ್ಪ ತೋರಿಸಿಕೊಟ್ಟು ಶೇಷದೇವರು ಸ್ವಸ್ಥಾನಂ ಜಗಾಮ, ತಮ್ಮ ಸ್ಥಾನಕ್ಕೆ ಹೋದರು, ಹಾಗೆ ಅಂತ ಅದರ ಅಭಿಪ್ರಾಯ. ಅತಿಚಿತ್ರಧಾಮ್ನಿ ನಿಜಧಾಮ್ನಿ ರಥಂ ಸಸಹಸ್ರಮಸ್ತಕಮನಂತಮಮಂ ಮುನಯೋಭಿವಾದ್ಯ ವಿನಯಾಭರಣ ವರಮನ್ವಯುಂಜತ ತದರ್ಥಮಿಮಂ. ಅತಿಚಿತ್ರಧಾಮ್ನಿ ನಿಜಧಾಮ್ನಿ ರಥಂ ಸಸಹಸ್ರಮಸ್ತಕಂ ಅನಂತಂ ಅಮುಂ ಮುನಯಃ ಅಭಿವಾದ್ಯ ವಿನಯಾಭರಣಾಃ ವರಂ ಅನ್ವಯುಂಜತ ತದರ್ಥಂ ಇಮಂ. ವಿನಯಾಭರಣ ಭೂಷಿತರಾದ ಆ ಸನಕಾದಿ ಮುನಿಗಳು ಅತಿ ಚಿತ್ರವಾದ ತೇಜಸ್ವಿಗಳು. ಅವರು ನಿಜಧಾಮ್ನಿ ಸ್ವಕೀಯ ಮಂದಿರೇ ರಥಂ ಅವಸ್ಥಿತಂ, ತನ್ನ ಮನೆಯಲ್ಲಿ ಇದ್ದ ಸಹಸ್ರ ಸಂಖ್ಯಾಕಾಣಿ, 1000 ಸಂಖ್ಯೆಗಳಿಂದ ಕೂಡಿದ ಮಸ್ತಕಾನಿ, ಹೆಡೆಗಳು ಇರತಕ್ಕ ಅಮುಂ ಅನಂತಂ ಶೇಷಂ ಅಭಿವಾದ್ಯ, ಶೇಷದೇವರನ್ನು ನಮಸ್ಕರಿಸಿ, ಅಂದ್ರೆ ಸನಕಾದಿಗಳು ಶೇಷದೇವರ ಮನೆಗೆ ಹೋಗಿ ಅವರನ್ನು ನಮಸ್ಕರಿಸಿ, ಇಮಂ ವಕ್ಷ್ಯಮಾಣಂ ವರಂ ಉತ್ತಮಂ ಅರ್ಥಂ ತದಾ ಅನ್ವಯುಂಜತ, ಮುಂದಿನ ಶ್ಲೋಕದಲ್ಲಿ ಹೇಳಿದಂತೆ ಕೆಲವು ವರವನ್ನ, ಉತ್ತಮವಾದ ಪ್ರಯೋಜನ ಕೊಡತಕ್ಕ ಕೆಲವು ವಿಚಾರಗಳನ್ನ, ಪ್ರಶ್ನೆಗಳನ್ನ ಶೇಷದೇವರ ಮುಂದೆ ಅದನ್ನ ಕೇಳಿದರು, ಹಾಗೆ ಅಂತ. ಸನಕಾದಿಗಳು ಶೇಷದೇವರನ್ನ ಕೇಳಿದರು ಅಂತ ಒಟ್ಟು ಅಭಿಪ್ರಾಯ. ಏನ್ ಕೇಳಿದರು? ಭಗವತ್ತಮಸ್ಯ ವಿಪುಲ ಪ್ರಮತೇಃ ಸಮಯಂ ಮನೋಹರತಮಂ ಜಗತಿ ಮಹಿತಂ ಭವದ್ಭಿರಪಿ ಲೋಕಪತೆ ಪಠತಾಂ ಮುಹುಃ ಫಲಮುದೇಶ್ಯತಿ ಕಿಂ. ಭಗವತ್ತಂ ಅಸ್ಯ ವಿಪುಲ ಪ್ರಮತೇಃ ಸಮಯಂ ಮನೋಹರತಮಂ ಜಗತಿ ಮಹಿತಂ ಭವದ್ಭಿಃ ಅಪಿ ಲೋಕಪತೆ ಪಠತಾಂ ಮುಹುಃ ಫಲಂ ಉದೇಶ್ಯತಿ ಕಿಂ. ಹಾಗೆ ಅಂತ. ಹೇ ಲೋಕಪತೆ, ಶೇಷದೇವರೇ, ಜಗತ್ತಿ ಮನೋಹರತಮಂ, ಅತ್ಯಂತ ಮನೋಹರವಾದ, ಭವದ್ಭಿರಪಿ ಪೂಜಿತಂ, ನೀವು ಕೂಡ ಸೇವೆ ಮಾಡತಕ್ಕದ್ದು ಯಾವುದು? ಅತಿಶಯೇನ ಭಗವಾನ್ ಭಗವತ್ತಮಃ ತಸ್ಯ ಷಡ್ಗುಣವತಾಂ ಉತ್ತಮಸ್ಯ ವಿಪುಲಾಹ ಪೂರ್ಣಾಹ ಪ್ರಮತಿ. ಆ ಪೂರ್ಣಪ್ರಜ್ಞಾಚಾರ್ಯರ, ಶ್ರೀ ಮಧ್ವಾಚಾರ್ಯರ ಸಮಯ ಅಂದ್ರೆ ಶಾಸ್ತ್ರ ಮತ ಅಂತ ಅರ್ಥ. ಮುಹುಹು ಪಠತಾಂ, ಮತ್ತೆ ಮತ್ತೆ ಅದನ್ನು ಓದುವುದರಿಂದ ಕಿಂ ಫಲಂ ಉದೇಶ್ಯತಿ, ಏನ್ ಫಲವನ್ನು ಪಡೀತಾರೆ ಅಂದ್ರೆ, ಲೋಕಪತಿಗಳಾದ ಶೇಷದೇವರೇ, ಅತ್ಯಂತ ಮನೋಹರವಾದ, ನಿಮ್ಮಿಂದಲೂ ಕೂಡ ಪೂಜ್ಯರಾದ ಶ್ರೀಮದ್ ಆಚಾರ್ಯರ ಆ ಶಾಸ್ತ್ರ, ಸರ್ವಮೂಲ ಗ್ರಂಥ ಅಂತ ಏನು ಇದೆ, ಅದನ್ನ ಮತ್ತೆ ಮತ್ತೆ ಓದುವುದರಿಂದ ಏನ್ ಫಲ ಸಿಗ್ತದೆ, ಹಾಗೆ ಅಂತ ಸನಕಾದಿಗಳ ಪ್ರಶ್ನೆ. ಇದಕ್ಕೆ ಶೇಷದೇವರು ಏನು ಉತ್ತರ ಕೊಡ್ತಾರೆ ಎಂಬುದನ್ನ ನಾಳೆ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.